ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹೇಳಿ ಸಾಹೇಬ್ರೆ. ಒಂದು ನಿಮಿಷ, ನಾಯಕರು ಕಾಲು. ಒಂದು ನಿಮಿಷ ಹೇಳಿ ನಾಯಕರೇ. ಇರ್ಥ, ಏನು ಇದೆಲ್ಲ? ಕಾಂಟ್ರಾಕ್ಟರ್ ಯೂನಿಯನ್ ನಲ್ಲಿ ನಿನ್ನ ಬಗ್ಗೆ ಗಲಾಟೆ ಆಗ್ತಾ ಇದೆ. ನಾನೇನು ಮಾಡೇ ಇಲ್ಲ ನಾಯಕರೇ. ನಿನ್ನ ಹೆಸರನ್ನ ಹೇಳ್ಕೊಂಡು ಕಾಂಟ್ರಾಕ್ಟರ್ಸ್ ಎಲ್ಲ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಟೆಂಡರ್ ಅನೌನ್ಸ್ ಆಗೋದಕ್ಕೂ ಮೊದಲೇ ರೇಟ್ ಫಿಕ್ಸ್ ಮಾಡ್ತಾ ಇದೀಯ ಅನ್ನೋ ಆರೋಪ ನಿನ್ನ ಮೇಲೆ ಕೇಳಿ ಬರ್ತಾ ಇದೆ. ಇದು ಸರಿಯಲ್ಲ ತೀರ್ಥ. ನಾಯಕರೇ, ನಾನು ಏನೇ ಹೇಳಿದ್ರು ಲಾಜಿಕಲ್ ಆಗಿ ಹೇಳಿರ್ತೀನಿ. ಅದು ಅಲ್ಲದೆ ಯಾರು ಮಾಡಿಲ್ದಿರೋ ಕೆಲಸ ನಾನು ಮಾಡ್ತಾ ಇಲ್ವಲ್ಲ, ಅದ್ರಲ್ಲಿ ತಪ್ಪೇನಿದೆ? ನೋಡ್ತೀರ್ಥ, ನೀನು ಈಗ ತಾನೇ ಎಲೆಕ್ಟ್ ಆಗಿದ್ಯಾ ಕಣೋ. ಹುಮ್ಮಸ್ಸಲ್ಲಿ ತುಂಬಾ ಆವೇಶದಲ್ಲಿ ಮುಂದುವರಿಬೇಡ. ಮುಂದೆ ಏನಾದ್ರೂ ಸಮಸ್ಯೆ ಆದ್ರೆ ಅದು ತುಂಬಾ ದೊಡ್ಡದಾಗುತ್ತೆ. ನಾಯಕರೇ, ನಾನು ನಿಮ್ಮ ಹತ್ರನೇ ಬಂದು ಮಾತಾಡ್ತೀನಿ. ಸರಿ ನಾಯಕರೇ, ನಾನು ಈಗಲೇ ಬರ್ತೀನಿ. ಥ್ಯಾಂಕ್ ಯು. ಸಾಹೇಬ್ರೆ, ಏನೋ ಹೇಳಬೇಕು ಅಂತಿದ್ರಿ. ಹೌದಲ್ವಾ ಸುಮ್ಮನವರೇ, ಒಂದು ಅರ್ಜೆಂಟ್ ಕೆಲಸ ಇದೆ, ಬೇಗ ಬಂದು ಹೇಳ್ತೀನಿ. ಸಾಹೇಬ್ರೆ, ಸುಭಾಷ್, ಕಾಫಿ. ಅದ್ಗೆ ನೀವು ಕಾಫಿ ಯಾಕೆ ನಾನು ತರಬಾರ್ದಾ? ಹಾಗೆಲ್ಲ ಅದಕ್ಕೆ ಅದು ಸುಭಾಷ್, ನಿಂಗೆ ಇನ್ನೂ ನನ್ನ ಬಗ್ಗೆ... ಅಯ್ಯೋ ಅದಕ್ಕೆ ಹಾಗೆಲ್ಲ ಏನೂ ಇಲ್ಲ. ನೀವು ನನಗೆ ಕಾಫಿ ತಂದುಕೊಟ್ರಲ್ಲ, ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೆಜರ್. ಸುಭಾಷ್, ಏನಿದು ಖಾಲಿ ಕ್ಯಾನ್ವಾಸ್ ಇಟ್ಕೊಂಡು ಕೂತಿದ್ಯಾ? ಏನು ಯೋಚನೆ ಮಾಡ್ತಾ ಇದೆಯಾ? ಏನು ಬರಿಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಇನ್ನೂ ಏನು ಡಿಸೈಡ್ ಮಾಡಿಲ್ಲ ಅದಕ್ಕೆ. ನನ್ನ ಮನಸ್ಸಲ್ಲಿರೋದನ್ನ ಗೀಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮೊನ್ನೆ ಸುಮನ ಡಾಬ್ ಗೆದ್ದಿದ್ದನ್ನ ಗೀಚಿಕ್ ಚೆನ್ನಾಗಿತ್ತು. ಹಾಂ, ಐ ಮೀನ್ ಟು ಸೇ, ನೀನು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದೆ ಅಂತಂದೆ. ಥ್ಯಾಂಕ್ಸ್ ಅದಕ್ಕೆ. ಏನಾಯ್ತು ಅದಕ್ಕೆ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಸುಭಾಷ್, ಆ್ಯಕ್ಚುಲಿ ನನಗೊಂದು ಕೆಲಸ ಆಗಬೇಕಾಗಿದೆ. ಏನು ಹೇಳಿ ಅದಕ್ಕೆ? ಅದು ಸುಭಾಷ್ ಅವರೇ, ಏನು ಹೇಳ್ತಿದ್ದೀರಾ? ನಿಜವಾಗ್ಲೂನಾ? ನನಗೂ ಅದೇ ಶಾಕ್ ಆಗಿರೋದು. ಅದಕ್ಕೆ ಹೇಳಿದ್ರೆ ನಂಗೆ ಈಗಲೂ ನಂಬಕ್ಕೆ ಆಗ್ತಿಲ್ಲ. ನನಗೆ ತುಂಬ ಟೆನ್ಷನ್ ಆಗ್ತಿದೆ. ನಾಳೆ ಏನಾಗುತ್ತೋ ಏನೋ. ಆರೋಪ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಸಾಧನಾ ಅಕ್ಕನ ಕಂಡ್ರೆ ಒಂಚೂರು ಆಗಲ್ಲ. ಅವಳಿಗೆ ಏನೂ ಸಮಸ್ಯೆ ಆಗಲ್ಲ ಅಲ್ಲ? ಅಕ್ಕನಿಗೆ ಅವಮಾನ ಆಗಲ್ಲ ತಾನೆ? ಈಗಿರೋ ಕಂಡೀಷನಲ್ಲಿ ಹಾಗೆಲ್ಲೇನು ಆಗಲ್ಲ ಅನ್ಕೊಂಡಿದ್ದೀನಿ ಏನು ಹಾಗೆಲ್ಲ ಏನೂ ಆಗಲ್ಲ. ನೀವು ರೆಡಿ ಇರಿ, ಅಂಕಲಿಗೂ ರೆಡಿ ಇರೋ ಕಳಿ. ಸರಿನಾ? ನಾನು ಬರ್ತೀನಿ. ಸುಭಾಷ್ ಅವ್ರೆ, ಒಂದು ನಿಮಿಷ. ನನಗೆ ತುಂಬ ಭಯ ಆಗ್ತಿದೆ. ಅಕ್ಕ ಇದಕ್ಕೆ ಒಪ್ಕೊಂಡಿದ್ದಾಳ? ಅದಕ್ಕೆ ಈ ವಿಚಾರನೇ ಗೊತ್ತಿಲ್ಲ. ಹೌದು, ಸಾಧನಾ ಅಕ್ಕ ಏನಾದರೂ ಪ್ಲಾನ್ ಮಾಡಿರೋದು ಕ್ಲೂ ಏನಾದರೂ ಇದೆಯಾ? ನಂಗದ್ರ ಐಡಿಯಾನೇ ಇಲ್ಲ. ಐ ಹೋಪ್ ಏನೂ ಆಗಲ್ಲ ಅಂತ. ನಿಮ್ಮ ನಂಬಿಕೆ ನಿಜ ಆಗಿ ಏನು ಆಗದೆ ಇದ್ರೆ ಅಷ್ಟೇ ಸಾಕು ಸುಭಾಷ್ ಅವರೇ. ನಾನು ಹಾಗೆ ಅನ್ಕೊಂಡಿದ್ದೀನಿ. ಸರಿ, ನಾನಿನ್ನು ಹೊರಡ್ತೀನಿ. ಓಕೆ ಸರ್, ನಾನು ಮಾತಾಡ್ತೀನಿ. ಏನು ತೊಂದರೆ ಇಲ್ಲ, ನಾನು ಮಾಡ್ಕೊಡ್ತೀನಿ ಸರ್. ಓಕೆ. ತೀರ್ಥ, ಹೇಳಿ ಅದಕ್ಕೆ. ನಾನು ನಿನ್ನ ಹತ್ರನೇ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ. ನನ್ನ ಜೊತೆನಾ? ಹೇಳಿ ಅದಕ್ಕೆ. ಅದು ನೀನು ನನ್ನ ಮಾತನ್ನು ತೆಗೆದುಹಾಕಲ್ಲ, ನಾನು ಹೇಳೋದಕ್ಕೆಲ್ಲ ಬೇಡ ಅಂತ ಹೇಳಲ್ಲ ಅನ್ನೋ ಹಾಗಿದ್ರೆ ನಾನು ಹೇಳ್ತೀನಿ ತೀರ್ಥ. ಅದಕ್ಕೆ ವಿಷಯ ಏನು ಅಂತ ಹೇಳಿ. ಇದುವರೆಗೂ ನಡೀದೇ ಇರೋದು ನಾಳೆ ಈ ಮನೇಲಿ ನಡೆಯುತ್ತೆ. ಅರ್ಥ ಆಗಲಿಲ್ಲ. ತೀರ್ಥ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ವಿಷಯ ಇಷ್ಟು. ಈ ವಿಷಯನ ನೀನು ಯಾರ ಹತ್ರನೂ ಡಿಸ್ಕಸ್ ಮಾಡೋದಕ್ಕೆ ಹೋಗ್ಬೇಡ, ಓಕೆನಾ? ಅದಕ್ಕೆ ಇದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ತಾನೆ? ಏನು ಪ್ರಾಬ್ಲಮ್ ಆಗುತ್ತೆ ತೀರ್ಥ? ಇದರಿಂದ ನಿನಗೆ ಒಳ್ಳೇದಾಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಬದಲಾಗೋದಕ್ಕೆ ಇದು ಒಳ್ಳೆ ಟೈಮ್. ಯೋಚನೆ ಮಾಡು ತೀರ್ಥ. ಹಾಗೆ ನಿನ್ನ ಆಸೆನೂ ಈಡೇರುತ್ತೆ. ಅಷ್ಟೇ ಅಲ್ಲ, ನಾಳೆ ನಿನ್ನ ಲೈಫ್ ಹಾಗೆ ನಿನ್ನ ಫ್ಯೂಚರ್ ಡಿಸೈಡ್ ಮಾಡೋ ದಿನ. ತೀರ್ಥ,
ಸುಮನ ನಿನ್ನನ್ನು ಫೇಸ್ ಮಾಡಲೇಬೇಕು. ನಾಳೆ ನೀನು ಎಲ್ಲ ವಿಚಾರನೂ ಮನೆಯವ್ರ ಮುಂದೆ ಹಾಗೆ ಸುಮನನ ಮುಂದೆ ಹೇಳ್ತೀಯ. ಎಸ್ ಅದಕ್ಕೆ ನಾಳೆ ಎಲ್ಲ ಕ್ಲಿಯರ್ ಮಾಡ್ತೀನಿ. ನಾಳೆ ಎಲ್ಲ ಹೇಳ್ಬಿಡ್ತೀನಿ ಅದಕ್ಕೆ. ಸರಿ ತೀರ್ಥ, ನಾಳೆ ಹೇಗಿದ್ರು ಒಳ್ಳೆ ಮುಹೂರ್ತ ಇದೆ. ನಾಳೆ ಈ ಫ್ಯಾಮಿಲಿಗೆ ದಿ ಬೆಸ್ಟ್ ಡೇ. ಜಾನು, ಜಾನು, ಹೋಗಮ್ಮ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ಜಾನು, ಏನಂದೆ ನೀನು? ಇನ್ನೊಂದ್ಸಲ ಹೇಳು. ಅಮ್ಮ ಅಂದ್ಯಾ? ನೀನಾ? ನೀನ್ ಯಾಕೆ ನನ್ನ ರೂಮಿಗೆ ಬಂದೆ? ಜಾನು, ಬೆಳಗ್ಗೆ ಟೈಮಲ್ಲಿ ಇಷ್ಟೊತ್ತು ಮಲ್ಕೋಬಾರ್ದು ಹೆಣ್ಮಕ್ಳು. ಬಾ, ಇವತ್ತು ನೀನೇ ಎಲ್ರಿಗೂ ಕಾಫಿ ಟೀ ಕೊಡಬೇಕು. ವಾಟ್? ಅರ್ಥ ಆಗ್ಲಿಲ್ಲ? ನಾನು ಯಾಕೆ ಕೆಲಸ ಮಾಡಬೇಕು? ಕೆಲಸ ಮಾಡಕ್ಕಂತಾನೆ ನಿನ್ ಕೆಲ್ಸದೊಳು ಇದೆಯಲ್ಲ, ಹೋಗಿ ಮಾಡು. ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾಳೆ. ಜಾನು ನೋಡು, ಹಠ ಮಾಡ್ಬೇಡ. ಹೀಗೆ ಆಡಿದ್ರೆ ಮಾವನ ಹತ್ರ ಬೈಸ್ಕೋತೀಯ. ಟೈಮ್ ಆಗ್ಲೇ 6:30 ಜಾನು. ವಾಟ್? 6:30ನಾ? ಹ್ಯಾವ್ ಯು ಗಾನ್ ಮ್ಯಾಡ್? ಯಾಕೆ ಇಷ್ಟು ಬೇಕ ನಾನು ಎದುರ್ಸಕ್ ಬಂದಿದ್ಯಾ? ನೋಡು, ಬೆಳಗ್ಗೆನೆ ಸುಮ್ಮನೆ ನಾನು ಮೂಡ್ ಆಫ್ ಮಾಡಬೇಡ. ಸುಮ್ಮನೆ ಹೊಟ್ಟೋಗೋ, ಇಲ್ಲ ಅಂದ್ರೆ ಜೋರಾಗಿ ಕಿರ್ಚಿ ಮನೇಲೆಲ್ಲ ರಂಪ ಮಾಡ್ಬಿಡ್ತೀನಿ ನೋಡು. ನಾನು ಮಲಗಿರೋದೇ 2:30ಗೆ. ಸುಮ್ಮನೆ ಡಿಸ್ಟರ್ಬ್ ಮಾಡಕ್ ಬರ್ತಾಳೆ. ನಾನು ಮಲ್ಕೋಬೇಕು. ಜಾನು, 2:30ನಾ? ಅಷ್ಟೊತ್ತವರೆಗೂ ಏನ್ ಮಾಡ್ತಿದ್ದೆ? ನಾನು ಏನಾದರೂ ಮಾಡ್ತೀನಿ, ಅದನ್ನ ಕಟ್ಕೊಂಡು ನಿನಗೇನು? ನಾನು ಏನು ಮಾಡ್ತೀನಿ, ಎಷ್ಟೊತ್ತಿಗೆ ಎದ್ದಾಳ್ತೀನಿ, ಎಷ್ಟೊತ್ತಿಗೆ ಮಲ್ಕೋತೀನಿ, ಅದು ನನ್ನ ಕರ್ಮ. ನಿನಗೇನೆ ಅದನ್ನ ಕಟ್ಕೊಂಡು? ನೋಡು, ಸುಮ್ಮನೆ ಹೊಟ್ಟೋಗು, ನಡಿ ಆಚೆ. ಬೆಳಗ್ಗೆನೆ ತಲೆ ತಿನ್ನಕ್ಕೆ ಬಂದ್ಬಿಡ್ತಾಳೆ. ಈಗ ನೀನು ಹೋಗಿಲ್ಲ ಅಂತಂದ್ರೆ ರಂಪಾಟ ಮಾಡ್ಬಿಡ್ತೀನಿ ನಾನು. ರೀ ಯಾಕ್ರಿ ಬಿಡಲ್ಲ, ಬಿಡ್ರಿ ಒಳಗಡೆ. ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಅರ್ಥ ಮಾಡ್ಕೊಳ್ಳಿ, ನನಗೆ ಅರ್ಜೆಂಟ್ ಇದೆ, ಒಳಗಡೆ ಮಾತಾಡ್ಬೇಕು, ಅರ್ಥ ಮಾಡ್ಕೊಳ್ಳಿ. ಸರ್ ಪರ್ಮಿಷನ್ ಇದೆ, ಹಂಗೆಲ್ಲ ಬಿಡಕ್ಕಾಗಲ್ಲ ಸರ್. ಪರ್ಮಿಷನ್ ತೊಗೊಳಕ್ಲ ಟೈಮ್ ಇಲ್ಲ ರೀ, ಅರ್ಜೆಂಟ್ ಇದೆ. ಯಾವನು ಇವನು ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದ್ದಾನೆ? ವಾಚ್ಮನ್ ಬೇರೆ ಹೊಸ್ಬ, ಯಾರು ಬಂದ್ರು ಹೋದ್ರು ಗೊತ್ತಾಗಲ್ಲ ಅವನಿಗೆ. ಲೇ ಪುಟ, ನೀರು ಹಾಪಾಡೋ. ಹೇಳೋದು ಗಲಾಟೆ. ಯಾರೋ ನೀನು? ಯಾರೇ ನೀವು? ತೆಗೆದು ಕೊಟ್ಟಾದ್ರೆ ಬಂಗ್ಲಿಸ್ಕೊಂಡ್ಬಿಡ್ಬೇಕು ಮಗನೇ. ಈ ಮನೆ ಓನರು ಕಾಣಲ್ವಾ? ಸಾರಿ ಸರ್, ಸಾರಿ ಸರ್. ಯಾರು ನೀನು? ಏನಾಗಬೇಕಾಗಿತ್ತು? ಸರ್ ನಾನು ರಾಜೇಶ್ ಫ್ರೆಂಡು ಸರ್. ಯಾವ ರಾಜೇಶ? ಸುಮನಕ್ಕ ಇದ್ದಾರಲ್ಲ, ಅವ್ರ ತಮ್ಮ ರಾಜೇಶ. ಹಾ ರಾಜೇಶ, ಏನಾಯ್ತು ಅವನಿಗೆ? ಸರ್ ಅದೇ ಸರ್, 8 ತಿಂಗಳಿಂದ ಹೋರಾಟದಲ್ಲಿ ತೀರ್ಕೊಂಡ್ಬಿಟ್ಟಲ್ಲ ಸರ್. ತೀರ್ಕೊಂಬಿಟ್ಟ? ಹಾಂ ಸರ್, ಅದೇ ಬೆಂಕಿ ಹಚ್ಕೊಂಡು. ಹಾ ರಾಜೇಶ. ಹಾಂ ಸರ್, ಅದು ಸೂಸೈಡ್ ಅಲ್ಲ ಸರ್, ಮರ್ಡರ್ ಸರ್. ಅದು ಮರ್ಡರ? ಆ ವಿಷಯನ ನೀನು? ಓ ಸರಿ 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 ಸರಿ, ಒಂದು ನಿಮಿಷ ಇರಲಿ ಇರು, ಬಂದೆ. ಹಾಂ, ಒಂದು ನಿಮಿಷ ಇರಲಿ ಇರು. ನಾನು ಕನ್ನಡಕ ನೋಡಿದ್ರಾ? ಹೌದು, ನನಗೆ ನಿನ್ನ ಕನ್ನಡಕ ನೋಡ್ತಾ ಕೂತಿರೋದೇ ಒಂದು ದೊಡ್ಡ ಕೆಲಸ. ಎಷ್ಟೋ ಸಲ ನನ್ನ ಕನ್ನಡಕ ನೀವು ಹಾಕೋತಾ ಇರ್ಲಿಲ್ವಾ? ಹೌದು ಕಣೆ, ನಿನ್ನ ಕನ್ನಡಕ ನಾನು ಹಾಕೊಳ್ತೀನಿ, ನನ್ನ ಕನ್ನಡಕ ನೀನು ಹಾಕೊಳ್ತೀಯ. ನೀನು ಇಟ್ಟಿದ್ದಾಗದಲ್ಲಿ ಎಲ್ಲೋ ಬಿದ್ದಿರುತ್ತೆ, ಹೋಗಿ ಹುಡ್ಕೋಗು. ಅದಕ್ಕೆ ಯಾಕೆ ಇಷ್ಟೊಂದು ರೇಗ್ತೀರಾ? ಹುಡುಕ್ತಿದ್ದೀರಿ. ನಾನು ರೇಗುತ್ತೇನೆ ಪತಿ. ಅಯ್ಯೋ ನನ್ನ ಗ್ರಾಚಾರನೇ, ನನ್ನ ಟೈಮೇ ಯಾಕೋ ಸರಿ ಇಲ್ಲ. ನಾನು ಏನಕ್ಕೆ ಬಂದೆ ಇಲ್ಲಿಗೆ? ಮಾವ, ಅದು ಏನಾದ್ರು? ಅಯ್ಯೋ ಓ, ಏನ್ರಿ ಆಯ್ತು? ಅಯ್ಯೋ ಏನಾಯ್ತು? ಏನಿಲ್ಲ ಕಣೆ, ಪಾತ್ರೆ ಕೈ ಜಾರಿ ಬಿತ್ತು ಅಷ್ಟೇ. ಹೆಂಗಿದ್ರು ಬರೋರು ಬಂದಿದ್ಯಾ, ಒಂದು ಲೋಟ ಕಾಫಿ ಮಾಡಿಕೊಟ್ಟು ಬಿಡೋಗು. ಕಾಫಿ ಮಾಡ್ಕೊಂಡು ಬಾ ಅನ್ನೋದಕ್ಕೆ ಯಾಕ್ರಿ ಅಷ್ಟೊಂದು ರೇಗ್ತೀರಾ? ಪ್ರೀತಿಯಿಂದ ಹೇಳಿ, ಮಾಡ್ಕೊಡ್ತೀನಿ. ಹೌದು,
ಅವಾಗ್ಲೇನು ಪ್ರೀತಿಯಿಂದಲೇ ಹೇಳಿದ್ದು. ಅವಾಗ ನಿನ್ನ ತಲೆ ಮೇಲೆ 2 ಕೋಡ್ ಬಂದ್ಬಿಟ್ಟಿತ್ತು. ಅತ್ತೆ ನಾನು ಅವ್ರಿಗೆ ಕಾಫಿ ಮಾಡ್ಕೊಡ್ತೀನಿ, ನೀವು ಹೊರಡಿ. ಮತ್ತು ಉರ 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 ಅಂತಾಳಗೆ. ಇತ್ತೀಚೆಗೆ ನಿಮ್ಮ ಅತ್ತೆಗೆ BP ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಮಾವ, ಏನಾಯ್ತು? ನಾನು ಏನೋ ಹೇಳಕ್ ಬಂದೆ ಕಣಮ್ಮ. ನೀನು ಅದನ್ನ ತಾಕ್ಸಿ ಕೆಳಗಡೆ ಬಿದ್ದ ತಕ್ಷಣ ಆ ಶಬ್ದಕ್ಕೆ ನಾನೆಲ್ಲ ಮರ್ತ್ಕೊಂಡ್ಬಿಟ್ಟೆ. ಏನು ಅಂತ ನೆನ್ಪು ಮಾಡ್ಕೊಳ್ಳಿ ಮಾವ. ಯಾವುದೋ ತುಂಬ ಮುಖ್ಯವಾದ ವಿಷಯ, ಇಂಪಾರ್ಟೆಂಟ್ ವಿಷಯ. ಯಾರ ವಿಷಯ? ಸಾಧನಕ್ಕನ ವಿಷಯನಾ? ಅಲ್ಲ ಕಣಮ್ಮ, ಸಾಹೇಬ್ರ ವಿಷಯ. ತೀರ್ಥ ಅಲ್ಲ, ಪಾರ್ಥ ಅಲ್ಲ, ತೀರ್ಥನೇ ಮಾವ. ಅಯ್ಯೋ ತಪ್ಪಾಯ್ತು, ತೀರ್ಥ ಅವರು. ತೀರ್ಥನೋ ಪಾರ್ಥನೋ ಕಣಮ್ಮ, ಒಟ್ಟಿನಲ್ಲಿ ಅರ್ಕಾವತ್ತು ಬಲಭಾಗಕ್ಕೆ ಬರೋದು. ಮುಂದಕ್ಕೆ ಕೇಳು. ಹಾ, ಜಾನ್ವಿ ಸುಭಾಷ್ ವಿಷಯ ಅನ್ಸುತ್ತೆ. ಅಯ್ಯೋ, ಆ ದಂಡ ಪಿಂಡ್ಗಳ ವಿಷಯ ಅಲ್ಲ ಕಣಮ್ಮ. ಸ್ವಲ್ಪ ಸುಮ್ಮನೆ ಇರು, ನಾನು ಜ್ಞಾಪಿಸ್ಕೊಳ್ತೀನಿ. ಕೂಲಾಗಿ ಜ್ಞಾಪಿಸ್ಕೊಂಡ್ರೆ ಬರುತ್ತೆ. ನಾನು ಏನು ಮಾಡ್ತಾ ಇದ್ದೆ, ಹೊರಗಡೆ ಇದ್ದೆ. ಹೊರಗಡೆ ಗಿಡಕ್ಕೆ ಹಾ ಮಾವ, ಗಿಡಗಳಿಗೆ ಗೊಬ್ಬರ ಹಾಕೋ ವಿಷಯನಾ? ಛೇ 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 ಛೇ, ನನ್ನ ತಲೆ ಗೊಬ್ಬರ ಮಾಡಬೇಡ ಕಣಮ್ಮ. ಸ್ವಲ್ಪ ಸುಮ್ಮನೆ ಇರೋದ್ರೆ ಇರಬೇಕು. ರೀ ಏನ್ರಿ ಗೊಬ್ಬರ ಅಂತಿದ್ದೀರಾ? ಏನಾಯ್ತು? ಅಯ್ಯೋ, ಇವಳು ಬೇರೆ ಏನ್ರಿ ಅಂತ ಬಂದ್ಬಿಡ್ಲು. ಹೋಗು, ಕಾಫಿ ಮಾಡ್ಕೊಂಬ. ಸುಮನಾ, ನೀನು ಅವ್ರಿಗೆ ಕಾಫಿ ಮಾಡಿಕೊಟ್ಟಿಲ್ವಾ? ಮಾಡ್ಕೊಡೋಣ ಅಂತಾನೆ ಇದ್ದೆ ಅತ್ತೆ. ಅದು ಇದು ನನ್ನ ತಲೆ ಹಾಕಿಬ್ರು ಕುರ್ತಾ ಇದ್ರ. ನೀನು ಹೋಗಿ ಟೀ ಮಾಡ್ಕೊಂಬಾರೆ, ಹೋಗಿ. ರೀ, ನಿಮ್ಗೆ ಕಾಫಿ ಬೇಕೋ ಟೀ ಬೇಕೋ ಸರಿಯಾಗಿ ಹೇಳಿ. ಅಯ್ಯೋ, ಯಾವುದೇ ಒಂದು ಬಿಸಿಯಾಗಿ ವಿಷನಾಗ್ಲಿ ಕಾಯಿಸ್ಬಿಟ್ಟು ತಗೊಬಂದು ನನ್ನ ಗಂಟ್ಲೊಳಗೆ ಸುರಿ. ಹೋಗು ರೀ, ಏನೇನೋ ಮಾತಾಡಬೇಡಿ ನೀವು. ಸುಮನಾ, ನೀ ಹೋಗಮ್ಮ, ನಾನು ಇವ್ರಿಗೆ ಕಾಫಿ ಮಾಡ್ಕೊಡ್ತೀನಿ. ಪರವಾಗಿಲ್ಲ ಅತ್ತೆ, ನಾನೇ ಮಾಡ್ತೀನಿ. ಬೇಡ, ನೀ ಹೋಗು. ನೀ ಇದ್ರೆ ಅವರಿಗೆ ಕನ್ಫ್ಯೂಷನ್ ಜಾಸ್ತಿ. ನೀ ಹೋಗು. ನಾನು ಏನೋ ಹೇಳ್ಬೇಕಾಗಿತ್ತು. ಆ ಹುಡುಗಿ ಹೆಸರು ತಮನ್ನ ಅಲ್ಲ? ಅಯ್ಯೋ, ತಮ್ಮನ ಅಲ್ಲ ರೀ, ಸುಮನಾ. ಸುಮನಾ, ಕರೆಕ್ಟ್, ಸುಮನಾ. ಯಾಕ್ರಿ ಇಷ್ಟೊಂದು ರೇಗಾಡ್ತೀರಾ? ಯಾರ ಹತ್ರನೂ ಪ್ರೀತಿಯಿಂದ ಮಾತಾಡೋಕ್ಕೆ ಆಗಲ್ವಾ ನಿಮಗೆ? ಸಾಧನ ಬದಲಾಗಿದ್ದಾಳೆ, ನೀವು ಬದಲಾಗಲ್ವಾ? ಅಯ್ಯೋ ಯೋ 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 ಯೋ, ನಾನು ಬದಲಾಗಿ ಯಾವ ಸಾಮ್ರಾಜ್ಯ ಆಳೋದಿದೆ? ನಿಂದೊಳ್ಳೆ ಕಾತಾಗೋಯ್ತ. ತಗೋ, ಇದು ದೊಡ್ಡದಾಗೋಯ್ತು. ತಗೋ, ಆ ಮಾಡು, ಹೋಗು. ಏನ್ರಿ ಇದು ಕರ್ಮ? ಕಾಫಿನೂ ಬೇಡ, ಟೀನು ಬೇಡ, ಹೋಗೋ. ಒಳ್ಳೆ ಕನ್ಫ್ಯೂಷನ್ ಮಾಡ್ತಾಳೆ. ಇಷ್ಟೊತ್ತಾಯ್ತಲ್ಲ, ಇನ್ನೂ ಬಂದಿಲ್ಲ. ಸುಮನಕ್ಕ ಬರಕ್ಕೆ ಇಷ್ಟೊತ್ತು ಬೇಕಾ? ಹಲೋ, 5 ನಿಮಿಷ ಇಲ್ಲ, ಗೇಟ್ ಮುಂದೆ ಇದ್ದೀನಿ. ಆಯ್ತು, ಸುಮನಕ್ಕ ಬರಲಿ, ಎಲ್ಲ ಹೇಳ್ಬಿಡ್ತೀನಿ. ಆಗಿದ್ದಾಗಲಿ. ಸರಿ ಆಯ್ತು ಅಣ್ಣ. 2 ನಿಮಿಷ ಅಣ್ಣ, ಹೋಗಿ ಬಂದ್ಬಿಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬಾ ಅರ್ಜೆಂಟ್ ಐತೆ, ಅರ್ಥ ಮಾಡ್ಕೊಳ್ಳಿ. ಒಳ್ಳೆ 2 ನಿಮಿಷ ಹೋಗಿ ಬಂದ್ಬಿಡ್ತೀನಿ ಅಷ್ಟೇ. ಸರ್, ನಿಮ್ಮನ್ನ ಈಗ ಒಳಗಡೆ ಬಿಟ್ರೆ ನನ್ನ ಕೆಲಸ ಹೋಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾಕ್ರಿ ಅರ್ಥ ಆಗ್ತಿಲ್ಲ? ಅವಾಗಿಂದ ವೇಟ್ ಮಾಡ್ತೀನಿ ಅಂತಾನೆ. ಬಿಡ್ರಿ 2 ನಿಮಿಷ. ಸರ್, ನಿಮ್ ಕೆಲಸ ಆಗ್ಬೇಕಾರೆ ನೀವು ವೇಟ್ ಮಾಡಲೇಬೇಕು. ಸುಮ್ಮನಿರಿ ರೀ, 2 ನಿಮಿಷ ಹೋಗಿ ಬರ್ತೀನಿ ಬಿಡಿ. ಯಾಕೆ ಸರ್? ಆಗಲ್ಲ ಸರ್, ದಯವಿಟ್ಟು ಬಿಡಕ್ಕಾಗಲ್ಲ. 2 ನಿಮಿಷ ಬಿಡ್ರಿ ಸರ್, ಆಗಲ್ಲ ಸರ್. ಯಾಕ್ರಿ ಬಿಡಲ್ಲ? ಕಳ್ರ ನಾನು. ಸರ್ ನೋಡಿ ಸರ್. ರೇ, ಯಾರಿ ನೀವು? ಯಾಕ್ರಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ಅದು ಒಳಗಡೆ ಇರೋ ನಮ್ಗೆ ಮೀಟ್ ಮಾಡಬೇಕಿತ್ತು. ಒಳಗಡೆ ತುಂಬಾ ಜನ ಇದ್ದಾರೆ, ನಿಮಗೆ ಯಾರು ಬೇಕು? ಅದೇ ಸರ್, ಇವರಿದಾರಲ್ಲ. ಅದೇ ಯಾರು? ಸುಮನ ಅಂತ ಅವರು. ಸುಮನನ? ಅದಕ್ಕೆ ಹತ್ರ ಏನ್ ಮಾತಾಡ್ಬೇಕು ನೀವು? ಅದು ಏನ್ ವಿಷಯ? ಅದು ಏನಿಲ್ಲ ರೀ ರವಿ, ಯಾವನ್ರಿ ಅವನು? ಸರ್, ಯಾರು ಏನು ಅಂತ ಗೊತ್ತಿಲ್ಲ ಸರ್. ಬಂದು ಸುಮನಕ್ಕನ ಜೊತೆ ಮಾತಾಡಬೇಕು ಅಂದ್ರು. ಅಷ್ಟೊತ್ತಿಗೆ ದೊಡ್ಡ ಸಾಹೇಬ್ರು ಬಂದ್ರು. ಏನು ಎತ್ತ ಅಂತ ವಿಚಾರಿಸಕ್ಕೆ ಸುಮನಕ್ಕನ ಜೊತೆ ಮಾತಾಡಬೇಕು ಅಂತಂದ್ರು. ಸರಿ ಬರ್ತೀನಿರಪ್ಪ ಅಂತ ದೊಡ್ಡ ಸಾಹೇಬ್ರು ಒಳಗಡೆ ಹೋದ್ರು. ಅಷ್ಟರಲ್ಲಿ ನನ್ನ ಜೊತೆ ಜಗಳ ಆಡ್ತಾ ಸರ್. ಅಷ್ಟೊತ್ತಿಗೆ ನೀವು ಬಂದ್ರಿ. ಅದಕ್ಕೆ ಜೊತೆ ಮಾತಾಡ್ಬೇಕು ಅನ್ನ? ಹೌದು ಸರ್. ಸರಿ, ಇನ್ನೊಂದ್ಸತಿ ಬಂದ್ರೆ ಅವನ ಒಳಗೆ ಬಿಡ್ಬೇಡಿ. ಸರಿ ಸರ್, ಆಯ್ತು. ರಾಜೇಶ, ಸಾಹೇಬ್ರ ಮನೆಗೆ ನಾನು ಎಲ್ಲಿ ಮುಳ್ಳಾಗ್ಬಿಡ್ತೀನೋ ಅಂತ ಅನ್ಕೊಂಡಿದ್ದೆ. ಈ ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿರೋಕ್ಕೂ ನಂಗೆ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡಿದ್ದೆ. ಮದುವೆ ಆಗಿ ಬಂದ ಹೊಸರಲ್ಲಿ ಈ ಮನೆಯವ್ರನ್ನೆಲ್ಲ ನೋಡಿ ಇವ್ರ ಜೊತೆ ಹೇಗಪ್ಪ ಜೀವನ ನಡೆಸೋದು ಅಂತ ಹೆದರಿದ್ದೆ ರಾಜೇಶ. ನನ್ನಿಂದ ಏನಾದರೂ ತಪ್ಪಾಗ್ಬಿಟ್ರೆ ಏನಪ್ಪ ಗತಿ ಅಂತ ಭಯ ಪಟ್ಟಿದ್ದೆ ರಾಜೇಶ. ಆದರೆ ನೋಡು, ಹಾಗೆಲ್ಲ ಏನೂ ಆಗಲೇ ಇಲ್ಲ. ಇವರೆಲ್ಲರೂ ನಮ್ಮ ಹಾಗೆ ಕಣೋ. ಶ್ರೀಮಂತರು ಅನ್ನೋದು ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಭೇದ ಇಲ್ಲ.
ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ನಂಬಿಕೆ. ನಂಗಂತೂ ತುಂಬ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ ಎಲ್ಲರೂ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ ರಾಜೇಶ. ಸುಮಾ, ಅಕ್ಕ, ತಮ್ಮನ ಜೊತೆ ಮಾತಾಡ್ತಿದ್ಯಾ? ಹಾಗೇ ಇಲ್ಲ ಅಕ್ಕ. ನನಗೆ ಅರ್ಥ ಆಗುತ್ತೆ ಸುಮಾ. ನಿನಗೆ ನಿನ್ನ ತಮ್ಮನ ಮೇಲೆ ತುಂಬ ಪ್ರೀತಿ ಕಾಳಜಿ ಇತ್ತು ಅಲ್ವಾ? ಯೋಚನೆ ಮಾಡಬೇಡ. ರಾಜೇಶನ್ ಕೊಲೆಗೆ ಯಾರೇ ಕಾರಣ ಆಗಿದ್ರು ಅವ್ರು ಸಿಕ್ ಬೀಳ್ತಾರೆ. ಅವ್ರಿಗೆ ಸರಿಯಾದ ಶಿಕ್ಷೆ ಆಗೇ ಆಗತ್ತೆ. ಅಯ್ಯೋ, ನಿನ್ನ ಕಣ್ಣಲ್ಲಿ ನೀರು ಬರ್ಸೋದಕ್ಕೋಸ್ಕರ ನಾನು ಹೇಳಿಲ್ಲ ಸುಮಾ. ನಿನ್ನ ಸಮಾಧಾನ. ಗೊತ್ತಾಯ್ತು ಅಕ್ಕ, ಗೊತ್ತಾಯ್ತು. ನೀವು ಇಷ್ಟು ಪ್ರೀತಿಯಿಂದ ಹೇಳಿದ್ರಲ್ಲ, ಅದಕ್ಕೆ ನಂಗೆ ಖುಷಿ ಆಯಿತು. ಅಕ್ಕ, ಎಲ್ಲೋ ಹೊರಟಿರೋ ಆಗಿದೆ. ಎಲ್ಲಿ ಹೊರಟ್ರಿ? ಅಯ್ಯೋ ನೋಡು, ನಿನ್ನ ತಮ್ಮನ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾನು ಬಂದಿರೋ ವಿಚಾರನೇ ಮರ್ತ್ಬಿಟ್ಟೆ. ನಿನಗೆ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ರೇಷ್ಮೆ ಸೀರೆ ತಂದಿದ್ದೀನಿ, ಉಟ್ಕೋಬೇಕು ನೀನು. ನನ್ಗ? ನಿನಗೇನೆ ಈ ಸೀರೆ, ಈ ಒಡವೆಗಳೆಲ್ಲ ನಿನಗೆ. ನನ್ಗೆ ಯಾಕಕ್ಕ? ನಂಗಿದೆಲ್ಲ ಏನು ಬೇಡ ಅಕ್ಕ. ಸುಮಾ, ಈ ಒಡವೆಗಳನ್ನ ಯಾವಾಗಲೂ ಒಂದೆರಡು ಸಲ ಯೂಸ್ ಮಾಡಿದ್ದೆ. ಈ ಸೀರೆ ಹೊಸ್ತು, ಉಟ್ಟೇ ಇಲ್ಲ. ತಗೋ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಕ್ಕ. ಇಷ್ಟೊಂದು ಬೆಲೆ ಬಾಳೋದೆಲ್ಲ ನನಗೇನು ಬೇಡ ಅಂತ ಹೇಳಿದೆ ಅಷ್ಟೆ. ಬೇಡ ಅಂದರೆ ನಾನು ಕೇಳಬೇಕಲ್ಲ, ನೀನು ಉಟ್ಕೊಳ್ಳೇಬೇಕು. ನೋಡು, ಅರ್ಧ ಗಂಟೆಲಿ ಬರ್ತೀನಿ, ಅಷ್ಟರಲ್ಲಿ ನೀನು ರೆಡಿಯಾಗಿರು. ರಾಜೇಶ, ಎಷ್ಟು ದುಬಾರಿ ಸೀರೆ, ಎಷ್ಟು ಬೆಲೆ ಬಾಳೋ ಒಡವೆಗಳು ನೋಡು. ಹೌದು, ಅಕ್ಕ ಇದನ್ನೆಲ್ಲ ನನ್ಗೆ ಹಾಕೊಳ್ಳೋಕೆ ಯಾಕೆ ಕೊಟ್ರು? ನಿಂಗೇನಾದ್ರೂ ಗೊತ್ತೇನೋ? ಅಬ್ಬಬ್ಬಾ, ಸೀರೆ ಎಷ್ಟು ಚೆನ್ನಾಗಿದೆ. ಇದ್ರ ಬಾರ್ಡ್ರ್ ಅಂತೂ ಕಲರ್ ಕೇಳೋಂಗೆ ಇಲ್ಲ. ಎಷ್ಟೇ ಆದರೂ ಅಕ್ಕನ ಆಯ್ಕೆ ಅಲ್ವಾ? ಅಕ್ಕನ ಆಯ್ಕೆ ಯಾವತ್ತಿದ್ರೂ ಸೂಪರ್. ಸೀರೆ ಏನೋ ಚೆನ್ನಾಗಿದೆ, ಆದರೆ ಇದು ನೋಡು ಯೋಗ್ಯತೆ ನಿನ್ಗಿದೆಯಾ ಸೋಮನ?